ಲೇ ಈರಣ್ಣ, ನಿನ್ಗೇನ್ ಹುಚ್ಚಿಗಿಚ್ಚಿಳಿತೇನ್ಲ? ಬೆಂಗಳೂರಿಗೆ ಹೋಯ್ತೀನಿ ನಿಂತಿದ್ಯಲ್ಲೋ, ಅಲ್ಲಿ ನಮ್ಮವ್ರು ಅಂತ ಯಾರವ್ರೆ? ಅಲ್ಲಿಲ್ವಾ ನಮ್ಮ ಮುತ್ತಾತ, ಅವನ್ ಜೊತೆ ಇದ್ದು ಬಿಡ್ತೀನಿ. ಮುತ್ತಾತ? ನಾನ್ ಕಾಣ್ತಿದ್ ಯಾವ ಮುತ್ತಾತ್ನೋ? ನಾನ್ ಸಣ್ಣ ಹುಡುಗ ಇದ್ದಾಗ ನೀನ್ ಹೇಳ್ತಿರ್ಲ ತಾತಯ್ಯ, ಬೆಂಗಳೂರು ಕಾರ್ಪೊರೇಷನ್ ಆಫೀಸ್ ಮುಂದೆ ಕತ್ತಿ ಹಿಡ್ಕೊಂಡು ನಿಮ್ ಮುತ್ತಾತ ನಿಂತಿರ್ತಾನೆ ಕೆಂಪೇಗೌಡ ಅಂತ. ನಿನಗ್ ನಗ್ಸಾರ ಕಣ್ಲ? ಬೆಂಗಳೂರ್ನಾಗೆ ದಿಕ್ಕಿಲ್ಲದ ಪ್ರದೇಶಕ್ಕೆ ಹೆಂಗ್ಲ ಬದುಕ್ತಿಯಾ? ದೇಶದ ಮೂಲ ಮೂಲೆಯಿಂದ ಬರೋ ಜನಕ್ಕೆ ಬದುಕು ಕೂಡ ಬೆಂಗಳೂರು. ಈ ಹಳ್ಳಿ ಹುಡುಗನ ಬೇಡ ಅಂತದ? ಏನೇ ಹೇಳು, ನನಗಂತೂ ಸುತ್ರಾಮ್ ಇಷ್ಟ ಇಲ್ಲ. ಹಂಗಂತ ಮನೇಲಿ ಕೂತ್ಕೊಂಡ್ಬಿಟ್ರೆ ದುಡ್ಡು ಆಕಾಶದಿಂದ ಉದುರ್ತದ ತಾತಯ್ಯ. ಶತಾಯಗತ ಬೆಂಗಳೂರಿಗೆ ಹೋಯ್ತೀನಿ, ದುಡ್ಡ ದುಡಿತೀನಿ, ಆ ದುಡ್ಡ ತಂದು ಗೌಡನ್ ಮಕ್ಕದ ಮೇಲೆ ಬಿಸಾಕ್ತೀನಿ. ಸರಿ ಮಗ, ನೀನ್ ಇಷ್ಟು ಪಟ್ಟಿಡಿದ್ಮೇಲೆ ನಾನು ಬೇಡ ಅಂತ ನೀ ಬಿಟ್ಟಿಯಾ? ಹೊಸೀರು ಹೊಸೀರು. ಅವ್ವ, ನನ್ನವ್ವ, ನನ್ನ ಮಗಿನ ಚೆನ್ನಾಗಿ ನೋಡ್ಕೋಬಾ. ಈರಣ್ಣ ತಗೋ, ಇದು ದಾರಿಗ್ ಬುತ್ತಿ. ಇದು ನಮ್ಮ ವಂಶ ಪಾರಂಪರ್ಯದಿಂದ ಪೂಜೆ ಮಾಡ್ಕೊಂಡು ಬಂದಿರೋ ಪಟ್ಟದ ಕತ್ತಿ. ಮಂದೇವ್ರು ಅಂತ ಅಂದ್ಕೊಂಡಿದ್ದೀವಿ. ನೋಡು, ನಿನ್ಗೇನೆ ಕಷ್ಟಕಾಲ ಬಂದಾಗ ಇದು ಕೈ ಮುಗಿ ಎಲ್ಲ ಸರಿ ಹೋಯ್ತದೆ. ಕಷ್ಟಕಾಲ ಬಂದಾಗ ಕೈ ಮುಗಿದ್ರೆ ಎಲ್ಲಾ ಸರಿ ಹೋಯ್ತದ? ಇರ್ಲಿ ಬಿಡ್ತಾ ಮಡಿಕೋತೀನಿ. ವೀರ, ಒಳ್ಳೆ ಕೆಲ್ಸಕ್ಕೆ ಹೋಗ್ತಿದ್ಯಾ, ದೇವ್ರ ನಿಂಗೆ ಒಳ್ಳೇದ್ ಮಾಡ್ಲಿ. ಯಾವಾಗ ಬರ್ತೀಯ ವೀರ ವಾಪಸ್ಸು? ಇನ್ನು 3 ತಿಂಗಳ ಸಾಹುಕಾರನ ಬದಲು ಕೊಡ್ಬೇಕಲ್ಲ, ಬರ್ತೀನಿ ತಾತಯ್ಯ. ಸರಿ ಕಣ್ಮಗ, ದೇವ್ರ ಒಳ್ಳೇದ್ ಮಾಡ್ಲಿ.